ಬಸ್ ಟಿಕೆಟ್ ದರ ಏರಿಕೆ ಮಧ್ಯೆ ಇದೀಗ ಮತ್ತೊಂದು ದರ ಏರಿಕೆಯ ಶಾಕ್ ಜನಸಾಮಾನ್ಯರಿಗೆ ಎದುರಾಗ್ತಾ ಇದೆ. ಖಾಸಗಿ ಶಾಲಾ ಮಕ್ಕಳ ಪೋಷಕರಿಗೆ ಫೀಸ್ ಹೆಚ್ಚಳದ ಶಾಕ್ ಎದುರಾಗಿದೆ. ಶಾಲಾ ಶುಲ್ಕ ಏರಿಕೆ ಮಾಡೋಕೆ ಖಾಸಗಿ ಶಾಲೆಗಳು ಮುಂದಾಗಿವೆ. 10 ರಿಂದ 15ರಷ್ಟು ದರ ಏರಿಕೆ ಮಾಡೋಕೆ, ಶೇಕಡ 10 ರಿಂದ 15ರಷ್ಟು ದರ ಏರಿಕೆ ಮಾಡೋಕೆ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರವನ್ನು ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 2025-26ನೇ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ಬರುವಂತೆ ನಿರ್ಧಾರವನ್ನು ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕಾಸ್ಟ್ಲಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ವಿದ್ಯುತ್ ಕಾಸ್ಟ್ಲಿ, ಬಸ್ ದರ ಕಾಸ್ಟ್ಲಿ. ಈಗ ಹಲವು ಬೆಲೆ ಏರಿಕೆಯ ನಡುವೆ ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಫೀಸ್ನ ಹೆಚ್ಚುವರಿಯಾಗಿ ಕೊಡಬೇಕು. ಇದು ಕಾಸ್ಟ್ಲಿ ದುನಿಯಾ. ಶಿಕ್ಷಕರಿಗೆ ಸಂಬಳ ಕೊಡಬೇಕು. ಹೀಗಾಗಿ ನಮಗೂ ಸಹ ಶಾಲೆ ನಡೆಸೋದು ಕಷ್ಟ ಆಗ್ತಾ ಇದೆ. ಈ ವರ್ಷ 10 ರಿಂದ 15% ದರ ಏರಿಕೆ ಮಾಡ್ತೇವೆ ಅಂತ ಎಲ್ಲ ಇಲಾಖೆಯವರು ಖಾಸಗಿ ಶಾಲೆಗಳಿಂದ ಹೆಚ್ಚಿನ ಶುಲ್ಕವನ್ನು ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳ ಫೀಸ್ ದರ ಏನಿದೆ ಇದನ್ನು ಏರಿಕೆ ಮಾಡೋದು ಅನಿವಾರ್ಯ ಅಂತ ಶಶಿಕುಮಾರ್ ಅವರು, ಕ್ಯಾಂಪ್ಸ್ ಅಧ್ಯಕ್ಷರು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಶುಲ್ಕ ಹೆಚ್ಚತ್ತ. ಇದು ಸ್ವಾಭಾವಿಕವಾಗಿ ಪ್ರತಿ ವರ್ಷ ಒಂದು 8 ರಿಂದ 10-15% ತನಕ ಪ್ರತಿ ಶಾಲೆ ಅನಿವಾರ್ಯವಾಗಿ ಹೆಚ್ಚಿಸ್ತಕ್ಕಂಥದ್ದು ಪದ್ಧತಿ ಇದೆ. ಇದು ನಿಯಮಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೆಲ ಶಿಕ್ಷಣ ಸಂಸ್ಥೆಗಳು 30%, 40% ಶುಲ್ಕವನ್ನು ಹೆಚ್ಚಿಸ್ತಾರೆ ಅಂದರೆ ಅದು ಒಪ್ಪುವಂಥದ್ದಲ್ಲ. ಜೊತೆಗೆ ಇವತ್ತಿನ ದಿನ ಯಾವ ಇಲಾಖೆ ಇವತ್ತು ಶುಲ್ಕವನ್ನು ಹೆಚ್ಚಿಸ್ತಾ ಇಲ್ಲ. ಇವತ್ತು ಎಲ್ಲ ಇಲಾಖೆಗಳು ಸೇರಿ ಶಿಕ್ಷಣ ಸಂಸ್ಥೆಯನ್ನು ಖಾಸಗಿ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರ ಶುಲ್ಕವನ್ನು ಪಡಿತಾ ಇದ್ದಾರೆ. ಅದು ನೀರಾಗಿ BWSSB ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಇವತ್ತಿನ ದಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಇಲಾಖೆಗಳು ಸೇರಿದ್ದಾವೆ. ಮೊದಲು ಆಗಿರಲಿಲ್ಲ. ಇತ್ತೀಚೆಗೆ ಅಂದರೆ ಕೆಲ 4-5 ವರ್ಷಗಳಿಂದ ವಿವಿಧ ಇಲಾಖೆಗಳು, ಅದು ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, BWSSB ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿ ವರ್ಷ ಅಲ್ಲಿ ಹೋಗಿ ಅವರಿಗೆ ಶುಲ್ಕವನ್ನು ಕಟ್ಟಿ ಅನುಮತಿಗಳನ್ನ ಪಡಿಬೇಕು. ಎರಡನೇ ಅಂಶ, ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ನಡೆಸೋದಕ್ಕೆ ಸರ್ಕಾರವೇ ನೇರ ಹೊಣೆ ಆ ಶುಲ್ಕ ಹೆಚ್ಚೋದಕ್ಕೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ. ಕಾರಣ ಇಷ್ಟೇ, ಡಿಮ್ಯಾಂಡಿಗೆ ಸಪ್ಲೈ ಜಾಸ್ತಿ ಇದೆ, ಅನಧಿಕೃತ ಶಾಲೆಗಳು ಜಾಸ್ತಿ ಇದ್ದಾವೆ, ಪ್ರತಿ ಶಾಲೆಗಳಲ್ಲೂ ಮಕ್ಕಳ ದಾಖಲಾತಿ ಸಂಖ್ಯೆ ಕುಸಿತಾ ಇದೆ. ಹಾಗಾಗಿ ತಲವಾರು ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ವರ್ಷದಿಂದ ವರ್ಷಕ್ಕೆ 10 ರಿಂದ 15. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.